ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ಈ ವಿಡಿಯೋವನ್ನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಆಲ್ರೆಡಿ ಸ್ಪಾರ್ಸ್ ಮ್ಯಾಟ್ರಿಕ್ಸ್ನ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಸೊ ನಿಮಗೆ ನೋಡಿ, ಸ್ಪಾರ್ಸ್ ಮ್ಯಾಟ್ರಿಕ್ಸನ್ನು ಈದರ್ ಮಾಡ್ಯೂಲ್ 1ನಲ್ಲಿ ಕೇಳ್ತಾರೆ ಆರ್ ಎಲ್ಸ್ ಮಾಡ್ಯೂಲ್ 3ಯಲ್ಲಿ ಕೇಳ್ತಾರೆ. ಮಾಡ್ಯೂಲ್ 1ನಲ್ಲಿ ಕೇಳಿದಾಗ ಏನು ಕೇಳಿದರೆ, ವಾಟ್ ಈಸ್ ಸ್ಪಾರ್ಸ್ ಮ್ಯಾಟ್ರಿಕ್ಸು, ಗಿವ್ ದ ಟ್ರಿಪ್ಲೆಟ್ ಫಾರ್ಮ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಆ್ಯಂಡ್ ಆಲ್ಸೋ ಫೈಂಡ್ ಇಟ್ಸ್ ಟ್ರಾನ್ಸ್ಪೋಸ್ ಅಂತ ಕೇಳಿದ್ದಾರೆ ಮಾಡ್ಯೂಲ್ 1ನಲ್ಲಿ ಕೇಳಿದಾಗ. ಅದೇ ಮಾಡ್ಯೂಲ್ 3ಯಲ್ಲಿ ಕೇಳಿದಾಗ ವಾಟ್ ಈಸ್ ಸ್ಪಾರ್ಸ್ ಮ್ಯಾಟ್ರಿಕ್ಸು, ರೈಟ್ ದ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಆಫ್ ಅ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾರೆ. ಇದು ನಾನು ಈ ವಿಡಿಯೋದಲ್ಲಿ ಎರಡನ್ನೂ ಒಟ್ಟಿಗೆ ಕ್ಲಾರಿಟಿ ಕೊಡ್ತಾ ಇದ್ದೇನೆ. ಓಕೆ, ಸೊ ಈಗ ನೋಡಿ ಕ್ವಶನ್ ನಿಮಗೆ, ವಾಟ್ ಈಸ್ ಅ ಸ್ಪಾರ್ಸ್ ಮ್ಯಾಟ್ರಿಕ್ಸ್, ಗಿವ್ ದ ಟ್ರಿಪ್ಲೆಟ್ ಫಾರ್ಮ್ ಆಫ್ ದ ಗಿವನ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಕೇಳಿದರೆ, ಮತ್ತೆ ಆ್ಯಂಡ್ ಫೈಂಡ್ ಇಟ್ಸ್ ಟ್ರಾನ್ಸ್ಪೋಸ್ ಅಂತ ಕೇಳ್ತಾರೆ. ಆವಾಗ ವಾಟ್ ಈಸ್ ಅ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ನಿಮ್ಗೆ ಗೊತ್ತಿದೆ, ಅದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಇಸ್ ಅ ಸ್ಪೆಷಲ್ ಮ್ಯಾಟ್ರಿಕ್ಸ್ ಮೇಡ್ ಅಪ್ ಆಫ್ ಎಮ್ ರೋಸ್, ಎನ್ ಕಾಲಮ್ಸ್, ಹ್ಯಾವಿಂಗ್ ಎಮ್ ಕ್ರಾಸ್ ಎನ್ ವ್ಯಾಲ್ಯೂಸ್ ವಿತ್ ಮೋಸ್ಟ್ ಎಲಿಮೆಂಟ್ಸ್ ಆರ್ ಝೀರೋ. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಝೀರೋ ಆಗಿರುತ್ತೆ, ಸರಿನಾ? ಮೋಸ್ಟ್ ಆಫ್ ದ ಎಲಿಮೆಂಟ್ಸ್. ಅದಾದಮೇಲೆ ಇದನ್ನು ಬರ್ಕೊಳ್ಳಿ, ಗ್ರೇಟರ್ ಝೀರೋ ಎಲಿಮೆಂಟ್ಸ್ ದ್ಯಾನ್ ನಾನ್ ಝೀರೋ ಎಲಿಮೆಂಟ್ಸ್. ಇದನ್ನು ಬರೆದ್ರೆ ಇಟ್ ಈಸ್ ಅ ಸ್ಪಾರ್ಸ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಾ? ಅದಾದಮೇಲೆ ನಿಮಗೆ ಕ್ವಶನ್, ಟ್ರಿಪ್ಲೆಟ್ ಫಾರ್ಮ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಆ್ಯಂಡ್ ಆಲ್ಸೋ ಫೈಂಡ್ ಇಟ್ಸ್ ಟ್ರಾನ್ಸ್ಪೋಸ್ ಅಂತ ಕೇಳಿದರೆ, ಇಷ್ಟೇ ಕೇಳಿದರೆ ಅವಾಗ ಏನು ಮಾಡಬೇಕು ಹೇಳಿ? ಫಸ್ಟಿಗೆ ಆ್ಯಸ್ ಯೂಶುವಲ್ ನಂಬರ್ ಆಫ್ ರೋಸ್ನ ಇದು ಮಾಡಬೇಕು. ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ರೋಸ್ 4 ಇದೆ, ಸರಿನಾ? ಇದು ಮಾಡ್ಯೂಲ್ 1ನಲ್ಲಿ ಕೇಳ್ತಾರೆ. ಟೋಟಲ್ ನಂಬರ್ ಆಫ್ ರೋಸ್ 4. ಇಲ್ಲಿ ನೋಡಿ 1 2 3 4 ಅದನ್ನು ಬರ್ದನ್ನ. ಆಮೇಲೆ ಟೋಟಲ್ ನಂಬರ್ ಆಫ್ ಕಾಲಮ್ 1 2 3 4 5 ಅದನ್ನು ಬರ್ದಿದ್ನ, ಟೋಟಲ್ ನಂಬರ್ ಆಫ್ ಕಾಲಮ್. ಅದಾದ ನಂತರ ನಾನ್ ಝೀರೋ ಎಲಿಮೆಂಟ್ಸ್ ಕೊಟ್ಟಿರೋ ಮ್ಯಾಟ್ರಿಕ್ಸಲ್ಲಿ ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟಿದೆ? 1 2 3 4 5 ಅಂದರೆ ಝೀರೋ ಬಿಟ್ಟು ಅದರ್ ಎಲಿಮೆಂಟ್ಸ್. ಅದು ನೆಗೆಟಿವ್ ಬಂದರೂ ಕೌಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಸೊ ಅದು ಟೋಟಲ್ ಎಷ್ಟಿದೆ? 5 ಇದೆ. ಅದನ್ನು ಬರ್ಕೊಂಡೆ. ಅದನ್ನು ಇಲ್ಲಿ ಟ್ರಿಪ್ಲೆಟ್ ಫಾರ್ಮಲ್ಲಿ ಬರಿಬೇಕು. ಹೇಗೆ? ಫಸ್ಟಿಗೆ ರೋ ಅನ್ನು ಬರ್ಕೊಳ್ಳಿ. ರೋ ಎಷ್ಟು? 4, ಸರಿನಾ? ಕಾಲಮ್ ಎಷ್ಟು? 5. ನಾನ್ ಝೀರೋ ವ್ಯಾಲ್ಯೂ ಎಷ್ಟು? 5. ಅದನ್ನು ಬರಿಬೇಕು. ಇದು ಸೇಮ್. ಇದು ನೀವು ರಿಪ್ರೆಸೆಂಟಿಂಗ್ನ ಲಿಂಕ್ಡ್ ಲಿಸ್ಟ್ ಫಾರ್ಮಲ್ಲಿ ರಿಪ್ರೆಸೆಂಟ್ ಮಾಡಲಿಕ್ಕೆ ಹೋದರೂ ಇದನ್ನು ಬರೀಲೇಬೇಕು. ಇದನ್ನು ಬರಿಬೇಕು. ಸ್ಟೆಪ್ 1 ಸ್ಟೆಪ್ 2 ಸೇಮ್. ಆಯಿತಾ? ಇದಾದಮೇಲೆ ನೆಕ್ಸ್ಟ್ ಈಗ ಏನು ಮಾಡಬೇಕು? ಎಲ್ಲ ಈಗ ಫಸ್ಟ್ ರೋ ಅಲ್ಲಿ ಯಾವ ನಾನ್ ಝೀರೋ ಎಲಿಮೆಂಟ್ ಇದೆ? ಇಲ್ಲಿ ನೋಡಿ, 0th ರೋ 0th ಕಾಲಮ್ ಯಾವ ಎಲಿಮೆಂಟ್? 7. ವ್ಯಾಲ್ಯೂ ಎಷ್ಟು? 7. 0th ರೋ 0th ಕಾಲಮ್ ವ್ಯಾಲ್ಯೂ 7. ಅದಾದಮೇಲೆ 0th ರೋ ಅಲ್ಲಿ ಆಯಿತು. ಫಸ್ಟ್ ರೋನಲ್ಲಿ ನೋಡಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಎಷ್ಟು? 9. ಫಸ್ಟ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ 9, ಸರಿನಾ? ಅದಾದ ನಂತರ ಸೆಕೆಂಡ್ ರೋ 0th ಕಾಲಮ್ ವ್ಯಾಲ್ಯೂ 3. ಸೆಕೆಂಡ್ ರೋ 0th ಕಾಲಮ್ ವ್ಯಾಲ್ಯೂ 3. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ 2. ಎಲ್ಲೆಲ್ಲಿ ನಾನ್ ಝೀರೋ ಎಲಿಮೆಂಟ್ಸ್ ಇದೆ ಅದರದ್ದು ರೋ ಮತ್ತು ಕಾಲಮನ್ನು ತಗೊಳ್ಳೋದು, ಇಲ್ಲಿ ಬರೆಯೋದು. ಇಲ್ಲಿ ರೋ ಫಸ್ಟಲ್ಲಿ ರೋ ಬರೆಯೋದು, ಆಮೇಲೆ ಕಾಲಮ್ ಬರೆಯೋದು, ಆಮೇಲೆ ವ್ಯಾಲ್ಯೂ ಬರೋದು. ಇಲ್ಲಿ ನೋಡಿ 5 ಇದೆ. ಎಷ್ಟನೇ ರೋ ಅಲ್ಲಿದೆ? ಥರ್ಡ್ ರೋ ಅಲ್ವಾ? ಎಷ್ಟನೇ ಕಾಲಮಲ್ಲಿದೆ? 4th ಕಾಲಮ್ ವ್ಯಾಲ್ಯೂ ಎಷ್ಟು? 5. ಇದು ನಿಮ್ಮ ಟ್ರಿಪ್ಲೆಟ್ ಫಾರ್ಮ್. ಇದು ನಿಮಗೆ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಬರೆದು ಅದರದ್ದು ಏನು ಟ್ರಿಪ್ಲೆಟ್ ಫಾರ್ಮ್ ಅಂತ ಬರೀಲಿಕ್ಕೆ ಹೇಳಿದರು. ಈ ಸ್ಟೆಪ್ ಕಾಮನ್. ಈವನ್ ನಿಮಗೆ ಸ್ಪಾರ್ಸ್ ಮ್ಯಾಟ್ರಿಕ್ಸನ್ನು ಬರೆದು ಇನ್ ಟರ್ಮ್ಸ್ ಆಫ್ ಲಿಂಕ್ಡ್ ಲಿಸ್ಟಲ್ಲಿ ರಿಪ್ರೆಸೆಂಟ್ ಮಾಡಿ ಅಂತ ಹೇಳಿದರು. ಇದು ಮತ್ತು ಇದು ಎರಡು ಸೇಮ್. ನಿಮ್ಗೆ ಕೊಟ್ಟಿರೋ ಪ್ರಾಬ್ಲಮ್ ಇವೆರಡೂ ಸೇಮ್. ಈಗ ಫಸ್ಟ್ ಮಾಡ್ಯೂಲಲ್ಲಿ ಆಲ್ಸೋ ಫೈಂಡ್ ಇಟ್ಸ್ ಟ್ರಾನ್ಸ್ಪೋಸ್ ಅಂತ ಕೇಳ್ತಾರೆ. ಆಲ್ಸೋ ಫೈಂಡ್ ಇಟ್ಸ್ ಟ್ರಾನ್ಸ್ಪೋಸ್ ಅಂತ ಹೇಳಿದರೆ ಸಿಂಪಲ್. ಯಾವುದ್ರದ್ದು ಟ್ರಾನ್ಸ್ಪೋಸ್ ಮಾಡೋದು ನೀವು? ಇದ್ರದ್ದು ಕೊಟ್ಟಿರೋ ಇದಿದೆಯಾ ನೋಡಿ ಪ್ರಾಬ್ಲಮ್ಮು, ಅದರದ್ದು ಟ್ರಾನ್ಸ್ಪೋಸ್ ಅಂದರೆ ಏನು ಹೇಳಿ? ರೋ ಇದ್ದದನ್ನು ಕಾಲಮ್ ಮಾಡೋದು, ರೋ ಇದ್ದದನ್ನು ಕಾಲಮ್ ಮಾಡೋದು, ಕಾಲಮ್ ಇದ್ದದನ್ನು ರೋ ಮಾಡೋದು. ಇಲ್ಲಿ ಏನಿದೆ? 7 0 3 0 ಇದು ಕಾಲಮ್ಮ, ಇಲ್ಲಿ ರೋ ಆಗಿ ಬರೀನಿ. 0 0 0 0 ಅದನ್ನೇನು ಮಾಡಿ? ರೋ ಆಗಿ ಬರೀನಿ. 0 9 2 0 ರೋ ಆಗಿ ಬರೋದು. ಕಾಲಮನ್ನು ರೋ ಆಗಿ ಬರೆಯೋದು, ಅಷ್ಟೇ ಸಿಂಪಲ್. ಇಲ್ಲಿಗೆ ಸ್ಟಾಪ್. ಇನ್ ಕೇಸ್ ಇದೇ ಪ್ರಾಬ್ಲಮನ್ನು ಅವರು ಫೈಂಡ್ ಇಟ್ಸ್ ಟ್ರಾನ್ಸ್ಪೋಸ್ ಅಂತ ಕೇಳಿ ಅದರದ್ದು ಟ್ರಿಪ್ಲೆಟ್ ಕೇಳ್ಬೋದು. ಗಿವ್ ದ ಟ್ರಿಪ್ಲೆಟ್ ಫಾರ್ಮ್ ಆಫ್ ದ್ಯಾಟ್. ಯಾವುದ್ರದ್ದು? ಇದನ್ನು ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಬರೀಲಿಕ್ಕೆ ಕೇಳ್ತಾರೆ, ಬರೆದು ಟ್ರಿಪ್ಲೆಟ್ ಫಾರ್ಮನ್ನು ಬರೀಲಿಕ್ಕೆ ಕೇಳ್ತಾರೆ. ಇಲ್ಲಿ ಬರೆದು ನೀವು ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಆಯಿತು, ಅದರದ್ದು ಟ್ರಿಪ್ಲೆಟ್ ಫಾರ್ಮನ್ನು ಬರೆದಿದ್ರಿ, ಡಿಫೈನ್ ಮಾಡಿ ಟ್ರಿಪ್ಲೆಟ್ ಫಾರ್ಮನ್ನು ಬರೆದು ಟ್ರಾನ್ಸ್ಪೋಸನ್ನು ಕೂಡ ಬರೆದಿದ್ದೀರಾ. ಅದಾದ ನಂತರ ನಿಮಗೆ ಅದರದ್ದು ಟ್ರಿಪ್ಲೆಟ್ ಫಾರ್ಮನ್ನು ಕೇಳಿದರೆ ಆವಾಗ ಈ ಟ್ರಾನ್ಸ್ಪೋಸ್ ಮಾಡಿರ್ತೀರ ನೋಡಿ, ಅದರದ್ದು ಟ್ರಿಪ್ಲೆಟ್ ಫಾರ್ಮ್ ಹೇಗೆ? ಎಷ್ಟು ನಂಬರ್ ಆಫ್ ರೋ ಇದೆ? 1 2 3 4 5 ರೋಸ್. ಸೇಮ್ ಹಿಂದ್ಗಡೆ ಇಲ್ಲಿ ಹೇಗೆ ಮಾಡಿದ್ರೆ ನೋಡಿ ಟ್ರಿಪ್ಲೆಟ್ ಫಾರ್ಮ್, ಅದೇ ಥರ. ಬಟ್ ಇಲ್ಲಿ ನಂಬರ್ ಆಫ್ ರೋಸ್ ಚೇಂಜ್ ಆಗುತ್ತೆ. ನಂಬರ್ ಆಫ್ ಕಾಲಮ್ಸ್ ಎಷ್ಟು? 1 2 3 4 ನಂಬರ್ ಆಫ್ ಕಾಲಮ್ಸ್ 4. ಅದಾದ ನಂತರ ವ್ಯಾಲ್ಯೂ ಅಂದರೆ ಏನು ಹೇಳಿ? ನಾನ್ ಝೀರೋ ವ್ಯಾಲ್ಯೂ 1 2 3 4 5 ಅದನ್ನು ಬರಿಬೇಕು. ಅದಾದಮೇಲೆ ಎಗೇನ್ ಇಲ್ಲಿ ನೋಡಿ 0th ರೋ 0th ಕಾಲಮ್ ನಾನ್ ಝೀರೋ ವ್ಯಾಲ್ಯೂ ಯಾವುದು? 7. 0th ರೋ 0th ಕಾಲಮ್ಮು ವ್ಯಾಲ್ಯೂ ಎಷ್ಟು? 7. ಅದಾದಮೇಲೆ 0th ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಎಷ್ಟು? 3.
0th ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಎಷ್ಟು 3. ಆಮೇಲೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ ಎಷ್ಟು 9. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಎಷ್ಟು 2. ಆಮೇಲೆ 4th ರೋ ಥರ್ಡ್ ಕಾಲಮ್ ವ್ಯಾಲ್ಯೂ ಎಷ್ಟು 5. ದಟ್ಸ್ ಇಟ್. ಯಾವಾಗ ನಿಮಗೆ ಕ್ವಶನ್ನು ವಾಟ್ ಈಸ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಕೇಳಿ, ಗಿವ್ ದ ಟ್ರಿಪ್ಲೆಟ್ ಫಾರ್ಮ್ ಆಫ್ ಗಿವನ್ ಮ್ಯಾಟ್ರಿಕ್ಸ್ ಆ್ಯಂಡ್ ಆಲ್ಸೋ ಫೈಂಡ್ ಇಟ್ಸ್ ಟ್ರಾನ್ಸ್ಪೋಸ್ ಅಂತ ಕೇಳಿ, ಟ್ರಾನ್ಸ್ಪೋಸ್ ಇದು ಟ್ರಿಪ್ಲೆಟ್ ಫಾರ್ಮನ್ನು ಕೇಳಿದರೆ ಇದನ್ನು ಬರಿಬೇಕು. ಇಲ್ಲ ಟ್ರಾನ್ಸ್ಪೋಸ್ ಟ್ರಿಪ್ಲೆಟ್ ಫಾರ್ಮ್ ಕೇಳಲಿಲ್ವಾ, ಇಲ್ಲಿಗೆ ಸ್ಟಾಪ್. ಇದೇ ಲಾಸ್ಟ್, ಟ್ರಾನ್ಸ್ಪೋಸ್ ಬರೆದು ಸ್ಟಾಪ್. ಸರಿನಾ? ಇದು ಮಾಡ್ಯೂಲ್ 1ನಲ್ಲಿ ಕೇಳ್ತಾರೆ. ಮಾಡ್ಯೂಲ್ 3ಯಲ್ಲಿ ಏನು ಕೇಳ್ತಾರೆ, ರೀಪ್ರೆಸೆಂಟ್ ಇನ್ ಲಿಂಕ್ಡ್ ಲಿಸ್ಟ್ ಫಾರ್ಮ್ ಅಂತ ಕೇಳ್ತಾರೆ. ಆವಾಗ ಇದು ಸೇಮ್, ಫಸ್ಟ್ ಮೆಥಡ್ ಸೇಮ್, ಸ್ಟೆಪ್ ಸೇಮ್, ಸೆಕೆಂಡ್ ಸ್ಟೆಪ್ ಸೇಮ್, ಥರ್ಡ್ ಇದಾದಮೇಲೆ ಇದು ಯಾವುದೂ ಇಲ್ಲ, ಟ್ರಾನ್ಸ್ಪೋಸ್ ಬರೀಲಿಕ್ಕಿಲ್ಲ, ಅದ್ರದ್ದು ಟ್ರಿಪ್ಲೆಟ್ ಬರೀಲಿಕ್ಕಿಲ್ಲ. ಈ ಟ್ರಿಪ್ಲೆಟ್ ಫಾರ್ಮ್ ಬರೆದ್ರೆ ಅದಾದಮೇಲೆ ಈ ಥರ ರಿಪ್ರೆಸೆಂಟೇಷನ್. ಇದು ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್. ಇದನ್ನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೇನೆ. ಹೇಗೆ ಹೇಳಿ, ಇಲ್ಲಿ 4 5 6 ಎಲ್ಲಿಂದ ತೊಗೊಂಡಿದ್ದು ಹೇಳಿ, 4 5 6 ಅಂದರೆ ನೀವು ಟ್ರಿಪ್ಲೆಟ್ ಫಾರ್ಮನ್ನು ಬರೆದಿದ್ದಾರಲ್ಲ ಅದು ಆಯಿತಾ. ಇದರಲ್ಲಿ ಏನಾಗುತ್ತೆ ಹೇಳಿ, 4 5 5 ಆಗುತ್ತೆ. 4 5 5 ಆಯಿತು. ರೋಸ್ ಎಷ್ಟಿದೆ ನೋಡಿ, ಇದರಲ್ಲಿ ನೀವು ರೋಸನ್ನು ನೋಡುವಾಗ ಯಾವುದು ಇದನ್ನೇ ನೋಡೋದು ಒರಿಜಿನಲ್. ಎಷ್ಟು ರೋ ಇದೆ, 1 2 3 4. ಸೊ ಎಷ್ಟು ರೋವನ್ನು ತೊಗೊಳ್ಬೇಕು, ಇಲ್ಲೂ ಕೂಡ 4 ರೋವನ್ನು ಮಾಡಬೇಕು. ಕಾಲಮ್ ಎಷ್ಟಿದೆ, 1 2 3 4 5 ಕಾಲಮನ್ನು ಮಾಡಬೇಕು. ಫೈನಾ? ಸೊ ಅದನ್ನೇ ಮಾಡೋದು. ಅದನ್ನೀಗ ನಾನು ಇಲ್ಲಿ ಮಾಡಿ ತೋರಿಸ್ತೇನೆ ನೋಡಿ. ಈ ಪ್ರಾಬ್ಲಮಿಗೆ ಯಾವುದು ಕೊಟ್ಟಿರೋ ಪ್ರಾಬ್ಲಮಿಗೆ, ಇದಕ್ಕೀಗ ನಾನು ಥರ್ಡ್ ಮಾಡ್ಯೂಲಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳ್ತೇನೆ. 4 5 5 ಅದನ್ನ ಇಲ್ಲಿ ತಗೊಳ್ಬೇಕು ಫಸ್ಟಿಗೆ. 4 5 5 ಇದರಲ್ಲಿ ಒಂದು ಸೈಡ್ ಲಿಂಕ್ ಇರುತ್ತೆ, ಇನ್ನೊಂದು ಡೌನ್ ಲಿಂಕ್ ಇರುತ್ತೆ. ಇದು ಸೈಡ್ ಲಿಂಕ್, ಇದು ಡೌನ್ ಲಿಂಕ್. ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟು ನೋಡಿ ಕೊಟ್ಟಿರೋ ಪ್ರಾಬ್ಲಮಲ್ಲಿ, ರೋಸ್ 1 2 3 4 ಅಲ್ವಾ. ಸೊ ನಾನೀಗ 4 ರೋಸನ್ನು ಇಲ್ಲಿ ಬರಿಬೇಕು. ರೋಸನ್ನು ಯಾವತ್ತು ಕೆಳಗಡೆ ಬರೆಯೋದು, ಕಾಲಮನ್ನು ಯಾವತ್ತು ಸೈಡಲ್ಲಿ ಬರೆಯೋದು. ಇದು ರೋಸ್. ಎಷ್ಟು ರೋ ಇದೆ, 4 ರೋ ಇದೆ. ಸರಿನಾ? ಇದು ಎಷ್ಟನೇ ರೋ, R0, ಇದು R1, ಇದು R2, ಇದು R3. ಎಷ್ಟು ಕಾಲಮ್ ಇದೆ ನೋಡಿ ಕೊಟ್ಟಿರೋ ಪ್ರಾಬ್ಲಮಲ್ಲಿ, 1 2 3 4 5. ಅಂದರೆ ನಾನಿಲ್ಲಿ 5 ಕಾಲಮ್ಸನ್ನು ಮಾಡಬೇಕೀಗ. ಟೋಟಲ್ 1 2 3 4 5 ಕಾಲಮ್ಸ್. ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಇದು ಕಾಲಮ್ 0, ಇದು ಕಾಲಮ್ 1, ಇದು ಕಾಲಮ್ 2, ಇದು ಕಾಲಮ್ 3, ಇದು ಕಾಲಮ್ 4. ಟೋಟಲ್ 5 ಕಾಲಮ್ಸನ್ನು ಡ್ರಾ ಮಾಡಿದ್ದೇನೆ ಅಕಾರ್ಡಿಂಗ್ ಟು ದಿಸ್. ಸರಿನಾ? ಇದು ಯಾವುದು ಕೇಳಿ ಕ್ವಶನ್ ನಿಮಗೆ ರಿಪ್ರೆಸೆಂಟ್ ಇನ್ ಲಿಂಕ್ಡ್ ಲಿಸ್ಟ್ ಫಾರ್ಮಲ್ಲಿ ಅಂತ ಕೇಳಿದಾಗ. ಓಕೆ, ಈಗ ಇದನ್ನು ನೋಡಬೇಕೀಗ ಟ್ರಿಪ್ಲೆಟ್ ಫಾರ್ಮ್. 4 5 5 ಬಿಟ್ಟು ಹಾಕಿ. 0th ರೋ 0th ಕಾಲಮ್ 7, 0th ರೋ 0th ಕಾಲಮ್ 7 ಇಲ್ಲಿ ಬರಿಬೇಕು ನೀವು. ಏನು ಹೇಳಿ, 0th ರೋ 0th ಕಾಲಮ್ ವ್ಯಾಲ್ಯೂ ಎಷ್ಟು 7. ಲಿಂಕ್ ಮಾಡಿ ಇದನ್ನು ಇದಕ್ಕೆ ಲಿಂಕ್ ಮಾಡಿ. ಅಗೇನ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 9, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಇದು C1 ಈಸ್ ಅ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಸೆಕೆಂಡ್ ಕಾಲಮ್ 9, ಫಸ್ಟ್ ರೋ ಸೆಕೆಂಡ್ ಕಾಲಮ್ 9 ಕನೆಕ್ಟ್ ಮಾಡಿದ್ರಾ. ಆಮೇಲೆ ಸೆಕೆಂಡ್ ರೋ 0th ಕಾಲಮ್ 3, ಸೆಕೆಂಡ್ ರೋ 0th ಕಾಲಮ್ ಅಂದರೆ ಇದು. ಸೆಕೆಂಡ್ ರೋ 0th ಕಾಲಮ್ ವ್ಯಾಲ್ಯೂ ಎಷ್ಟು 3. ಇದಕ್ಕೆ ಕನೆಕ್ಟ್ ಮಾಡಿ. 0th ಕಾಲಮ್ ಡೈರೆಕ್ಟ್ ಹೀಗೆ ಕನೆಕ್ಟ್ ಮಾಡಿದ್ರು ಓಕೆ, ಅಥವಾ ಡೈರೆಕ್ಟ್ ನೀವು ಇಲ್ಲಿ ಕನೆಕ್ಟ್ ಮಾಡಿದ್ರು ನೋ ಪ್ರಾಬ್ಲಮ್. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕನೆಕ್ಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆಯಿತಾ? ಅದಾದಮೇಲೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 2 ವ್ಯಾಲ್ಯೂ ಇಲ್ಲಿದೆ ನೋಡಿ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ ಬರುತ್ತೆ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಎಷ್ಟು 2. ಆವಾಗ ಇಲ್ಲಿಂದ ಇಲ್ಲಿ ಡೈರೆಕ್ಟ್ ಕನೆಕ್ಟ್ ಮಾಡಿ, ಇಲ್ಲಿಂದ ಕಾಲಮ್ 2ಗೆ ಕನೆಕ್ಟ್ ಮಾಡಿ. ಗೊತ್ತಾಯ್ತಾ? ಕಾಲಮ್ 2ಗೆ ಕನೆಕ್ಟ್ ಮಾಡಿದ್ದು ಇಲ್ಲಿಂದ. ಆಮೇಲೆ ಲಾಸ್ಟಿಗೆ ಥರ್ಡ್ ರೋ 4th ಕಾಲಮ್ 5th ಒನ್. ಥರ್ಡ್ ರೋ 4th ಕಾಲಮ್ ಅಂದರೆ ಇಲ್ಲಿ ಬರುತ್ತೆ, ಇದರಿಂದ ಸ್ಟ್ರೈಟ್. ಥರ್ಡ್ ರೋ 4th ಕಾಲಮ್ ವ್ಯಾಲ್ಯೂ ಬಂದುಬಿಟ್ಟು 5. ಸರಿನಾ? ಇದನ್ನು ಇದಕ್ಕೆ ಲಿಂಕ್ ಮಾಡಬೇಕು, ಇದನ್ನು 4ಗೆ ಲಿಂಕ್ ಮಾಡಬೇಕು. ಹೋಪ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅಂದ್ಕೊಳ್ತೇನೆ, ಆಗಿದೆ ಅಂತ ಅಂದ್ಕೊಳ್ತೇನೆ. ಸರಿನಾ? ಸೊ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಕಾಣಿಸ್ತಾ ಇದೆಯಲ್ಲ? ಓಕೆ, ಈಗ ನೋಡಿ ಇದೆಲ್ಲ ಆಯಿತು. ಇದಾದಮೇಲೆ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಆದಮೇಲೆ R3 ರೋ 3ದು ಲಾಸ್ಟ್ ನೋಡಿ ಯಾವುದು ಇದು ಅಲ್ವಾ, ಅದನ್ನು ಇದಕ್ಕೆ ಲಿಂಕ್ ಕೊಡಬೇಕು.
ರೋ 3 ಲಾಸ್ಟ್ ನೋಡನ್ನು ಕೂಡ ಇದಕ್ಕೆ ಲಿಂಕ್ ಕೊಡಬೇಕು. ಇಲ್ಲೆಲ್ಲ ಹೀಗೆ ಹಾಕಬೇಕು, ಇಲ್ಲೂ ಹಾಕಬೇಕು, ಇಲ್ಲೂ ಹಾಕಬೇಕು. ಓಕೆ, ರೋ 3 ರೋಗೆ ಲಾಸ್ಟ್ ನೋಡ್ ಯಾವುದು ಇದು, ಇದನ್ನು ಹೋಗಿ ಇದಕ್ಕೆ ಲಿಂಕ್ ಕೊಡಬೇಕು. ರೋ 2 ಅಲ್ಲಿ ಲಾಸ್ಟ್ ನೋಡಿ ಯಾವುದು, ರೋ 2 ಅಲ್ಲಿ ಇರೋದೇ 2 ನೋಡು, ಅದಕ್ಕೆ ಲಾಸ್ಟ್ ನೋಡಿ ಇದಲ್ವಾ. ಸೊ ಇದರ ರೋ ಅನ್ನು ಇದಕ್ಕೆ ಲಿಂಕ್ ಕೊಡಬೇಕು. ರೋ 1 ಇರೋದೇ 1, ಅದೇ ಲಾಸ್ಟ್ ನೋಡಲ್ವಾ, ಅದು ಆಲ್ರೆಡಿ ಲಿಂಕ್ ಇದೆ. ಸೊ ಇಲ್ಲೊಂದು ಲಿಂಕ್ ಕೊಡಬೇಕು ರೋ 1. ರೋ 0ಗೆ ಲಾಸ್ಟ್ ನೋಡಿ ಯಾವುದು ಇದೆ, ಇದನ್ನು ಲಿಂಕ್ ಕೊಡಬೇಕು. ಆಯಿತು. ಕಾಲಮ್ ನೋಡಿ, ಈಗ ಕಾಲಮಲ್ಲಿ ಲಾಸ್ಟ್ ನೋಡ್ ಯಾವುದು ಇದು. ಸೊ ಇದನ್ನು ತಗೊಂಡೋಗಿ ಇದಕ್ಕೆ ಲಿಂಕ್ ಕೊಡಬೇಕು. ಕೊಡುವಾಗ ಬೇರೆ ಸಪ್ರೇಟಾಗಿ ಕೊಡಿ, ಈಗ ಹೋಗಿ ಹೀಗೆ ಕೊಡಬೇಕು. ಆಯಿತಾ. ಈ ಕಾಲಮ್ 1 ಲಾಸ್ಟ್ ಕಾಲಮ್ ಯಾವುದು ಇದೆ ಅಲ್ವಾ, ಅದನ್ನು ಲಿಂಕ್ ಕೊಡಬೇಕು. ಕಾಲಮ್ 2 ಅಲ್ಲಿ ಲಾಸ್ಟ್ ಕಾಲಮ್ ಯಾವುದು ಇರೋದೇ ಅದು ಒಂದೇ ಅಲ್ವಾ, ಸೊ ಅದನ್ನು ಹೀಗೆ ಲಿಂಕ್ ಕೊಡಬೇಕು. ಕಾಲಮ್ 3ಗೆ ಯಾವುದೂ ಇಲ್ಲ ಬಿಡಿ, ಕಾಲಮ್ 3ಗೆ. ಕಾಲಮ್ 4ಗೆ ಇರೋದೇ 1, ಅದಕ್ಕೆ ಲಿಂಕ್ ಕೊಡಬೇಕು. ಎಲ್ಲದೂ ನೆನ್ಪಿಟ್ಕೊಳ್ಳಿ. ಫಸ್ಟ್ ಆದಮೇಲೆ ಪ್ರತಿಯೊಂದು ರೋನ ಲಾಸ್ಟ್ ರೋನ R3ನ ಲಾಸ್ಟ್ ರೋ ಇದು, ಅದನ್ನು ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಲಿಂಕ್ ಕೊಡಬೇಕು. R2ನ ಲಾಸ್ಟ್ ರೋ ಇದು, ಅದನ್ನು ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಲಿಂಕ್. R1ನ ಲಾಸ್ಟ್ ರೋ ಇದು, ಅದನ್ನು ಇದಕ್ಕೆ ಎಕ್ಸ್ಟ್ರಾ ಲಿಂಕ್. R0 ಲಾಸ್ಟ್ ರೋ ಇದು, ಅದನ್ನು ಇದಕ್ಕೆ ಎಕ್ಸ್ಟ್ರಾ ಲಿಂಕ್. ಇನ್ನು ಯಾವುದೋ ಇದ್ದಿದ್ರೆ ಅದು ನೋಡ್ಬೋದಿತ್ತು, ಬಟ್ ಇಲ್ಲಿಲ್ಲ. ಹಾಗೆ ಕಾಲಮಲ್ಲೂ ಹಾಗೆ ಲಾಸ್ಟ್ ಕಾಲಮ್ ಇದು, ಈ ಕಾಲಮಿಗೆ ಲಾಸ್ಟ್ ಕಾಲಮ್ ಇರೋದೇ ಇದು ಒಂದು, ಈ ಕಾಲಮಿಗೆ ಲಾಸ್ಟ್ ಕಾಲಮ್ ಇರೋದೇ ಇದು ಒಂದು, ಈ ಕಾಲಮಿಗೆ ಲಾಸ್ಟ್ ಕಾಲಮ್ ಇರೋದೇ ಇದೊಂದು, ಅದೆಲ್ಲದಕ್ಕೂ ಲಿಂಕ್ ಕೊಡಬೇಕು. ಇದು ಯಾವಾಗ ಕೇಳಿದ್ರೆ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಮಾಡ್ಯೂಲ್ 3 ಮಾಡ್ಯೂಲ್ 1 ಇದು ಅರ್ಥ ಆಯ್ತಾ. ಟ್ರಾನ್ಸ್ಪೋಸ್ ಅಂತ ಕೇಳಿದಾಗ ಇದನ್ನು ಮಾಡಬೇಕು, ಟ್ರಾನ್ಸ್ಪೋಸಿಗೂ ನಿಮಗೆ ಟ್ರಿಪ್ಲೆಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಇದನ್ನು ಮಾಡಬೇಕು. ದಟ್ಸ್ ಇಟ್. ಓಕೆ, ಇದನ್ನು ಕ್ಲಾರಿಟಿ ಕೊಡಬೇಕಾಗಿತ್ತು, ಅದಕ್ಕೆ ನಾನು ಕೊಡ್ತಾ ಇದ್ದೇನೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು, ಸರ್ ಫಸ್ಟ್ ಮಾಡ್ಯೂಲಲ್ಲಿ ಟ್ರಾನ್ಸ್ಪೋಸ್ ಕೇಳ್ತಾರೆ, ಥರ್ಡ್ ಮಾಡ್ಯೂಲಲ್ಲಿ ಇದು ಕೇಳ್ತಾರೆ, ಏನು ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್. ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಅಂದರೆ ಇದು, ಟ್ರಾನ್ಸ್ಪೋಸ್ ಅಂತ ಹೇಳಿದರೆ ಇದು, ಟ್ರಾನ್ಸ್ಪೋಸ್ ಇದು ಟ್ರಿಪ್ಲೆಟ್ ಅಂತ ಹೇಳಿದ್ರೆ ಇನ್ನೊಂದು ಸ್ಟೆಪ್ ಮಾಡಬೇಕು. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ಸ್ಟೂಡೆಂಟ್ಸ್ ಮಾಡೋ ಪ್ರಾಬ್ಲಮ್ಸನ್ನು ದಯವಿಟ್ಟು ಪರ್ಫೆಕ್ಟಾಗಿ ಮಾಡಿ, ಆದಷ್ಟು ಬರೆದಿಟ್ಟು ಬನ್ನಿ. ಮಾಡಿರೋದನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡು ಬನ್ನಿ, ಈಸಿ ಇರುತ್ತೆ. ನೋ ನೀಡ್ ಟು ವರಿ. ಫಸ್ಟ್, ಸೆಕೆಂಡ್, ಥರ್ಡ್, 5th ಮಾಡಲಲ್ಲಿ ಸ್ವಲ್ಪ ಗ್ರಾಫ್ ರಿಲೇಟೆಡ್ ಅಥವಾ ಸ್ವಲ್ಪ ಇದಿರ್ಬೋದು 4th 5th ಮಾಡಲಲ್ಲಿ, ಬಟ್ ಥಿಯರಿ ಕ್ವಶನ್ಸ್ ಬಂದೇ ಬರುತ್ತೆ. 60 to 75 ಸ್ಕೋರ್ ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿದರೆ, ಪರ್ಫೆಕ್ಟಾಗಿ ಓದಿದರೆ. ಓಕೆ, ಎಲ್ರಿಗೂ ಆಲ್ ದ ವೆರಿ ಬೆಸ್ಟು. ಕೂಲಾಗಿ ಮಾಡಿ. ಒಂದ್ಸತಿ ಪ್ರೋಗ್ರಾಮನ್ನು ನಾಳೆ ಬೆಳಿಗ್ಗೆ ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿ. ಯಾವ್ಯಾವ ಪ್ರೋಗ್ರಾಮನ್ನು ಕಲ್ತಿದ್ದೀರಾ, ಫಂಕ್ಷನನ್ನು ಕಲ್ತಿದ್ದೀರಾ, ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿ. ಆದಷ್ಟು ಕ್ವಶನಿಗೆ ಪ್ರೋಗ್ರಾಮನ್ನು ಬರೆದು ಅಥವಾ ಫಂಕ್ಷನನ್ನು ಬರೆದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿ. ಎಲ್ಲೆಲ್ಲಿ ಡೈಗ್ರಾಮ್ ಇದೆ ಪರ್ಫೆಕ್ಟ್ ಡೈಗ್ರಾಮನ್ನು ಬರೆದಿಟ್ಟು ಬನ್ನಿ. ಆಯಿತಾ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಡಾಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಪ್ಲಿಕೇಶನ್ ಅಥವಾ ಡಾಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಗೋರಿದಮ್ ಎಕ್ಸಾಮಿಗೆ ಆಲ್ ದ ವೆರಿ ಬೆಸ್ಟ್. ನನ್ನ ಕಡೆಯಿಂದ ಏನೇನಾಗುತ್ತೆ ಎಲ್ಲದನ್ನು ಹಾಕಿದ್ದೇನೆ. ನೋಡೋಣ, ಇನ್ ಕೇಸ್ ಆದರೆ ನಾಳೆ ಮಾರ್ನಿಂಗ್ ಯಾವುದಾದ್ರೂ ಆದರೆ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.